ಹೇಗಿದ್ದೀರಾ? ಇಂದು ನಾನು ತಯಾರಿಸುತ್ತಿರುವುದು 2013ರಲ್ಲಿ ಬಿಡುಗಡೆಯಾದ ಥ್ರಿಲ್ಲರ್ ಸಿನಿಮಾ ಆಧರಿಸಿದ ಲಾಲ್ ಹೇಳಿದ ಕತೆ. ನಾವು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬಹುದು ನೋಡೋಣ. ಮೊದಲಿನಿಂದ ಕೊನೆವರೆಗೆ ನೀವು ಸಿನಿಮಾ ನೋಡುತ್ತಿರುವಂತೆ ಗಮನದಿಂದ ನೋಡಿ, ಏಕೆಂದರೆ ಇದು ಸ್ವಲ್ಪ ಗೊಂದಲ ಉಂಟು ಮಾಡುವ ಕತೆ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಆದರೆ ಚಿಕ್ಕ ಮಟ್ಟದಲ್ಲಿ ಗೊಂದಲ ಇದೆ. ಸ್ಕಿಪ್ ಮಾಡದೆ ಮೊದಲಿನಿಂದ ಕೊನೆವರೆಗೆ ನೋಡಲು ಪ್ರಯತ್ನಿಸಿ. ನೀವು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾವೀಗ ನೇರವಾಗಿ ಸ್ಟೋರ್ಗೆ ಹೋಗೋಣ. ಹಾಗಾದರೆ ಈ ಕತೆ ಆರಂಭವಾಗುವುದು ಆರ್ಕ್ ನ್ಯಾಷನಲ್ ಪಾರ್ಕ್ ಎಂಬ ದೊಡ್ಡ ಕಾಡಿನಿಂದ. ಈಗ ಕತೆ ಪ್ರಕಾರ ಒಂದು ಪೋಸ್ಟರ್ನಲ್ಲಿ ಅವನು ಬೆಳಿಗ್ಗೆ ಅವನು ವಾಸಿಸುವ ಒಂದು ಸ್ಥಳದಿಂದ ಪ್ರತಿದಿನದ ಕೆಲಸಗಳನ್ನು ಮಾಡುತ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಯೇ ವಾಸಿಸುವ ಇತರರು ಕೂಡ ಇದ್ದಾರೆ. ಅವರು ಎಲ್ಲರೂ ಪಾರ್ಕ್ನಲ್ಲಿ ತಾವು ಮಾಡಬೇಕಾದ ಕೆಲಸಗಳನ್ನು ಮುಗಿಸುತ್ತಿರುವಾಗ ಅವನ ಹೆಸರನ್ನು ಕರೆದು, ನಾನು ಹೇಳುತ್ತಿರುವ ಈ ಪೋಸ್ಟ್ನಲ್ಲಿ ಅವನು ಬೆಂಚಿನಲ್ಲಿ ಕುಳಿತಿದ್ದಾನೆ. ಅಲ್ಲಿ ಬರೆಯಲಾಗಿದೆ ಎಂದು ಐಒಎಲ್ ಇದೆ. ಅದಕ್ಕಾಗಿ ಉದ್ದೇಶವನ್ನು ಬೇರೆ ಯಾವುದೂ ಅಲ್ಲ, ಈ ಒಂದು ಸ್ಥಳದಲ್ಲಿ ಅವನು ತನ್ನ ದೇಹವನ್ನು ಅರ್ಪಿಸಬೇಕು ಎಂದು ಬರೆಯಲಾಗಿದೆ. ಹೀಗಾಗಿ ಅಲ್ಲಿ ತೋರಿಸಿದ ನಂತರ ಅದು ಮುಗಿದ ಮೇಲೆ ಒಂದು ಆಗಿರುವ ಲೆನಾ ಅಕಾಡಿಗೆ ಕಾರು ಓಡಿಸಿಕೊಂಡು ಹೋಗುತ್ತಿದ್ದಾಳೆ. ಅದು ನಮ್ಮ ಹೊಸ ಕೆಲಸಕ್ಕೆ ಸೇರಲು ಅವಳು ಹೋಗುತ್ತಿರುವುದು ಬೇರೆ ಯಾವುದಕ್ಕೂ ಅಲ್ಲ, ಐನ್ ಮಾಡಲು ಹೋಗುತ್ತಿದ್ದಾಳೆ. ಹೀಗೆ ಹೋಗುತ್ತಿರುವಾಗ ಅವಳ ಕಾರಿನ ರೇಡಿಯೋದಲ್ಲಿ ಆ ಪಾರ್ಕಿನಲ್ಲಿ ಅನೇಕ ಜನರು ಕಳೆದು ಹೋಗಿರುವ ವಿಷಯಗಳನ್ನು ಇತರರು ಪರಸ್ಪರ ಹೇಳಿಕೊಳ್ಳುತ್ತಿರುವ ಮಾತುಗಳು ಕೇಳಿಸುತ್ತವೆ. ಅತ್ತ ಕಡೆಗೆ ಹೋಗಬೇಕಾದರೆ ಸಿದ್ಧವಾಗುತ್ತಾಳೆ. ಆ ದಿನ ಅವಳು ಹೋಗುತ್ತಿರುವಾಗ ಅವಳು ಏನು ಮಾಡುತ್ತಿದ್ದಾಳೆ ಎಂಬುದನ್ನು ಇಬ್ಬರು ಅವಳ ಬಗ್ಗೆ ಮಾತನಾಡುತ್ತಿರುವುದು ಕೂಡ ಕೇಳಿಸುತ್ತದೆ. ಅದರಲ್ಲಿ ಅವನು ನನ್ನ ಬಳಿ ಹೀಗೆ ಪರಿಚಯವಾಗುತ್ತಾನೆ. ಹಾಗೆಯೇ ಹೊಸ ಕೆಲಸದಲ್ಲಿ ಸೇರಿಕೊಂಡು ನಾನು ಹೇಳಿದಂತೆ ನಾನು ಹಲವು ವರ್ಷಗಳಿಂದ ಮಾಡುತ್ತಿದ್ದೇನೆ. ಹೀಗೆ ಆಗಿದ ಮೇಲೆ ಅವರ ಇನ್ಸ್ಟ್ರಕ್ಟರ್ ಆಗಿರುವ ಜನರಲ್ಲಿ ಪ್ರತಿ ವಿಷಯಗಳನ್ನು ಮಾತನಾಡಲು ಆಗ ಮೊದಲಿಗೆ ಗಮನ ಕೊಡಬೇಕಾದ ವಿಷಯವನ್ನು ನಾನು ಹಲವಾರು ಕಡೆಗಳಲ್ಲಿ ಹೇಳುತ್ತೇನೆ. ಆಗ ನಾನು ಇದರಲ್ಲಿ ಅವನನ್ನು ಕಾಣುತ್ತಿಲ್ಲ ಎಂಬ ಪೋಸ್ಟ್ ಹೀಗೆ ಹಾಕಿದ್ದೆ. ಹೀಗಾಗಿ ಅದು ಮುಗಿದ ಮೇಲೆ ಅದರಲ್ಲಿ ತೋರಿಸುವಾಗ ನಾನು ಅವರ ಭಾಗಗಳನ್ನು ತೆಗೆದುಕೊಂಡು ಇಟ್ಟುಕೊಂಡು ಈ ಒಂದು ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮಾಡುವಾಗ 2 ವರ್ಷಗಳಲ್ಲಿ ಮಾಡಲು ಹೋಗುತ್ತಿದ್ದೆವು ಎಂಬುದು ಅದರಲ್ಲಿ ಇತ್ತು. ಆ ಎಲ್ಲವೂ ಬದಲಾಗಿದ್ದು ಅದರಲ್ಲಿ. ನಾನು ಹೇಳಿದ್ದು ಆ ಒಂದು ಸಂತೋಷದಲ್ಲಿ ಅಲ್ಲಿ ಹೋಗುತ್ತಿದ್ದೇನೆ. ಹೀಗಾಗಿ ಅದು ಮುಗಿದ ಮೇಲೆ ತೋರಿಸುವಾಗ ಎಲ್ಲರೂ ತಮ್ಮದೇ ಆದ ಒಂದು ಪೋಸ್ಟ್ ಕಡೆಗೆ ಹೋಗಲು ಹೋಗುತ್ತಿದ್ದಾರೆ. ನಾನು ಬೇಕಾದ ವಿಷಯಗಳನ್ನು ತೆಗೆದುಕೊಂಡು ಇಟ್ಟುಕೊಂಡು ಕೊನೆಗೆ ಹೇಳಿ, ಅವನನ್ನು ಕಾಣುತ್ತಿಲ್ಲವಲ್ಲ, ಅವನ ಒಂದು ಸ್ಥಳಕ್ಕೆ ನಾವು ಈಗ ಪೋಸ್ಟ್ ಮಾಡಿದ್ದೇವೆ. ಹೀಗೆ ಅಲ್ಲಿ ಬಂದರೆ ಒಂದು ಭಾಗವನ್ನು ಮುಚ್ಚಿಟ್ಟಿದ್ದೆ, ಈಗ ಅದನ್ನು ತೆಗೆದು ಇಲ್ಲಿ ರೇಂಜ್ ಇದೆ ಎಂದು ಈಗ ನೋಡಲಾಗುತ್ತಿದೆ. ಹೀಗೆ ಹೋಗಿ ನೋಡಿದಾಗ ಸೌಲಭ್ಯಗಳು ಕಡಿಮೆ ಇವೆ, ಒಬ್ಬರಿಗೆ ಸಾಕಷ್ಟು ಇದೆ. ಅದಕ್ಕಾಗಿಯೇ ಅವಳು ತಂದಿದ್ದ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ತೆಗೆದುಕೊಂಡಿದ್ದಾಳೆ. ಹಾಗೆಯೇ ಅವಳ ಗನ್ನಲ್ಲಿ ಅವಳಿಗೆ ಕುಡಿಯಲು ಬೇಕಾದುದನ್ನು ಮಾಡಿಕೊಂಡಿದ್ದಾಳೆ. ಹೀಗೆ ಅದು ಮುಗಿದು ರಾತ್ರಿ ಆಗುವಾಗ ಮಲಗಿರುವ ಒಂದು ಭಾಗದಲ್ಲಿದೆ, ಏಕೆಂದರೆ ಈ ವಿಷಯಗಳನ್ನು ಕಂಡುಹಿಡಿಯಲು ಇದಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ವೈಯಕ್ತಿಕವಾಗಿ ಒಂದು ಫೋಟೋ ತೆಗೆದು ಅದನ್ನು ಸ್ವಲ್ಪ ಸಮಯ ನೋಡುತ್ತೇವೆ. ಈ ಒಂದು ನಕ್ಷೆಯ ಒಂದು ಬದಿಯಲ್ಲಿ ಒಂದು ಫೋಟೋ ಕೂಡ ಅಂಟಿಸಲಾಗಿದೆ. ಹೀಗೆ ಅದು ಮುಗಿದ ಮೇಲೆ ಅವಳು ಮಲಗಿರುವ ಸಮಯದಲ್ಲೇ ಈ ರೂಮಿನಲ್ಲಿ ಇದೆ. ಎಲ್ಲರ ಹೆಸರನ್ನು ಅವನು ಹೀಗೆ ಬರೆದು ಇಟ್ಟಿದ್ದಾನೆ. ಅದರಲ್ಲಿ ಒಬ್ಬರು ಗಮನಿಸುತ್ತಿದ್ದಾರೆ. ನಾನು ಹೀಗೆ ಅದನ್ನು ಮುಗಿಸಿದ ನಂತರ ಬೆಳಿಗ್ಗೆ 8 ಆಗುವಷ್ಟರಲ್ಲಿ ಇತರರಲ್ಲಿಂದ ಇಲ್ಲಿ ಯಾರಾದರೂ ಇದ್ದಾರೆ ಎಂಬುದನ್ನು ಫೋನಿನಲ್ಲಿ ಕರೆ ಮಾಡಿ ಕೇಳುತ್ತಾರೆ. ಆಗ ಏನೇ ಆಗಲಿ ನಾನು ಇಲ್ಲಿ ಇದ್ದೇನೆ ನಾನು ಹೇಳಿದರೆ ಸಾಕು. ಈಗ ವರ್ಕ್ ಆಟ್ ಇದೆ ಅಲ್ಲವಾ? ಆ ಒಂದು ರೀತಿಗೆ ನಡೆಯುತ್ತಿರುವ ದಾರಿಯಲ್ಲೇ ಅವಳು ಕಾರಿನಲ್ಲಿ ಬರುತ್ತಿದ್ದಾಗ ಒಂದು ರೇಡಿಯೋ ಪ್ರೋಗ್ರಾಂ ಕೇಳುತ್ತಿದ್ದಳು. ಆ ಕಾರ್ಡ್ ಬಗ್ಗೆ ಮಿಸ್ಟರ್ ಇವು ವಿಷಯಗಳನ್ನು ಹೇಳುತ್ತಿರುವ ಒಂದು ಪ್ರೋಗ್ರಾಂ ಅದು. ಅದನ್ನು ಪ್ಲೇ ಮಾಡಿ ಕೇಳಲು ಹೋಗುತ್ತಿದ್ದಳು. ಆಗ ನಾನು ಹೇಳುತ್ತಿರುವುದರಲ್ಲಿ ಅನೇಕ ಜನರು ಕಾಣೆಯಾಗಿದ್ದಾರೆ ಎಂಬುದೇ ಹೆಚ್ಚು ಮಕ್ಕಳಿದ್ದಾರೆ. ಒಂದು ಶಬ್ದವೂ ಇಲ್ಲ, ಅವರು ಕೂಗುವ ಶಬ್ದವೂ ಇಲ್ಲ, ಅಥವಾ ಒಂದು ಗುರುತು ಕೂಡ ಇಲ್ಲದೆ ಕಾಣೆಯಾಗಿದ್ದಾರೆ. ಅವರು ಕಾಣೆಯಾಗಿರುವವರಲ್ಲಿ ಯಾರನ್ನೂ ಹುಡುಕಲು ಸಾಧ್ಯವಾಗಿಲ್ಲ. ಎಷ್ಟು ದೂರ ನೋಡಬಹುದು ಎಂಬುದನ್ನು ಗೊತ್ತಿಲ್ಲ. ಇಂಥ ಅನೇಕ ವಿಷಯಗಳನ್ನು ಅವರು ಹೇಳುತ್ತಿದ್ದಾರೆ.
ಜೊತೆಗೆ ಕಾಣೆಯಾಗಿರುವವರ ಶೂಗಳು ಸಹ ಅಲ್ಲಿಗೆ ಹೋಗಿವೆ ಎಂಬ ವಿಚಿತ್ರವಾದ ವಿಷಯವನ್ನು ಅವರು ಹೇಳುತ್ತಿದ್ದಾರೆ. ಇವೆಲ್ಲವನ್ನು ಕೇಳಿದ ಮೇಲೆ ನಾನು ಆ ದಿನ ಅಲ್ಲೇ ಇದ್ದೆ. ಹೀಗೆ ಅದು ಮುಗಿದ ಮೇಲೆ ಮುಂದಿನ ದಿನ ನೋಡಿದಾಗ ಈಗ ಕ್ಯಾಂಪ್ ಮಾಡಿ ಆ ಒಂದು ಸ್ಥಳದಿಂದ ಮತ್ತೆ ನಡೆಯಲು ಪ್ರಾರಂಭಿಸಿದಾಗಲೇ ಬೆಳಿಗ್ಗೆ 1:04 ಅಂತ ಹೇಳಿದರೆ ಇದೆ ಅಲ್ಲವಾ? ಅವರನ್ನು ಕರೆದು ಮಾಹಿತಿ ನೀಡಲು ಪ್ರಯತ್ನಿಸುವಾಗ ಅವಳ ಕೈಯಲ್ಲಿದ್ದ ರೇಡಿಯೋ ಕೆಲಸ ಮಾಡುತ್ತಿಲ್ಲ, ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದೇ ವಿಷಯ. ಅದರ ಬ್ಯಾಟರಿ ಖಾಲಿಯಾಗಿತ್ತು. ಆಗ ಅದನ್ನು ತೆಗೆದುಕೊಂಡು ಬಂದಿರಲಿಲ್ಲ. ಅದರಿಂದ ಏನೇ ಆಗಲಿ ಏನು ಮಾಡಲು ಸಾಧ್ಯವಾಗಲಿಲ್ಲ, ಗುರುತಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವಳು ಮತ್ತೆ ಮುಂದಕ್ಕೆ ಹೋಗುತ್ತಾಳೆ. ಹೀಗೆ ಬೆಳಿಗ್ಗೆ ಮಾತ್ರವಲ್ಲ, ರಾತ್ರಿ ಕೂಡ ಅವಳು ಒಂದು ಸ್ಥಳವನ್ನೆಲ್ಲ ಗಮನದಿಂದ ನೋಡುತ್ತಾಳೆ. ಹೀಗೆ ರಾತ್ರಿ ನಡೆಯುತ್ತಿರುವಾಗ ಅವಳ ಸುತ್ತಲೂ ಏನೋ ನಡೆಯುತ್ತಿರುವಂತೆ ಶಬ್ದ ಕೇಳಿಸುತ್ತಿದೆ. ಈಗ ನಾನು ಭಯಪಟ್ಟು ಒಂದು ಕಡೆ ತಲುಪಿದಾಗ ಅವಳು ಕಾರಿನಲ್ಲಿ ಬರುತ್ತಿದ್ದಾಗ ನನ್ನನ್ನು ನೋಡಿದ್ದಳು ಅಲ್ಲವಾ? ಹೊಸ ವ್ಯಕ್ತಿ ಈಗ ಅವಳ ಮುಂದೆ ಬಂದು ನಿಂತಿದ್ದಾನೆ. ಹೀಗೆ ನಿಂತಿರುವಾಗ ಅನಕ ಅವಳ ರೇಡಿಯೋದಲ್ಲಿ ಭಾರಿ ಶಬ್ದ ಬರುತ್ತದೆ. ಅವಳು ಅದನ್ನು ತೆಗೆದುಕೊಂಡು ಮಾತನಾಡಲು ಪ್ರಯತ್ನಿಸಿದಾಗ ಪ್ರತಿಕ್ರಿಯೆ ಇಲ್ಲ. ಆಗ ಅದು ಅವಳಲ್ಲೇ ಇತ್ತು. ಆಗ ಇದು ಹೇಗೆ ಕೆಲಸ ಮಾಡಿತು ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಮೂಡುತ್ತದೆ. ಅದು ಅವಳ ಬಳಿಗೆ ಬಂದಾಗ ನಾನು ಹೇಳುವುದೇನೆಂದರೆ, ಬೆಳಿಗ್ಗೆ ನಿನ್ನನ್ನು ಕರೆ ಮಾಡಲು ಪ್ರಯತ್ನಿಸಿದ್ದೆವು, ಆದರೆ ನಾವಿಗೆ ಸಿಗಲಿಲ್ಲ. ಅದಕ್ಕಾಗಿ ಏನಾದರೂ ಸಂಭವಿಸಿತೆ ಎಂದು ತಿಳಿಯಲು ಇಲ್ಲಿ ಬಂದೆವು ಎಂದು ಹೇಳಿದ ಮೇಲೆ ನನ್ನ ಜೊತೆಗೆ ಒಂದು ಜಲಪಾತವೂ ಇದೆ. ಅದರಿಂದ ನನ್ನ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಕೇಳಿ ತಿಳಿಯಲು ಪ್ರಯತ್ನಿಸಿದಾಗ ಅವಳು ಹೀಗೆ ಮಾತನಾಡುವುದಿಲ್ಲ. ಆಗ ನಾನು ಒಂದು ವಿಷಯವನ್ನು ಹೇಳುತ್ತೇನೆ. ಒಂದು ರಾಜಕುಮಾರಿಯು ಹೀಗೆ ಹಲವಾರು ಕಡೆಗಳಲ್ಲಿ ಮಾಡಿದ್ದಾಳೆ, ಅದೂ ಕೂಡ ಒಬ್ಬಳೇ ರಾತ್ರಿ ನಿದ್ರಿಸಬೇಕಾಗುತ್ತದೆ ಎಂಬ ವಿಷಯಗಳನ್ನು ಹೇಳಿದ ಮೇಲೆ ಇಬ್ಬರು ಅಲ್ಲಿ ನನ್ನ ಹತ್ತಿರವೇ ಆ ರಾತ್ರಿ ಅಲ್ಲಿಯೇ ಮಲಗಿ ನಿದ್ರಿಸುತ್ತಾಳೆ. ಹೀಗೆ ಅದು ಮುಗಿದ ಮೇಲೆ ಮುಂದಿನ ದಿನ ನೋಡಿದಾಗ ನಾನು ಅಲ್ಲಿದ್ದೇನೆ. ಅದರಲ್ಲಿ ಸ್ವಲ್ಪ ಹಳೆಯದು ಇದೆ ಎಂದು ಹೇಳಿದಾಗ 2 ವರ್ಷಗಳಾಗಿವೆ ಎಂದು ಹೇಳುತ್ತಾಳೆ. ಹೀಗೆ ಆ ದಿನವನ್ನೆಲ್ಲ ವಿವರಿಸಿದ ಮೇಲೆ ನಾನು ಮತ್ತೆ ಅವಳ ಬಳಿಗೆ ಹೋಗುತ್ತೇನೆ. ಇದಷ್ಟು ದೂರ ಪ್ರಯಾಣಿಸಿದ್ದರಿಂದ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಅವಳು ನೇರವಾಗಿ ರೂಮಿಗೆ ಹೋಗಿ ಮಲಗುತ್ತಾಳೆ. ಹೀಗೆ ಅವಳಿಗೆ ಆಗಲೇ ಕೆಲವು ಹಳೆಯ ನೆನಪುಗಳು ಇದೆ. ಒಂದು ಚಿಕ್ಕ ಹುಡುಗಿ ಇಲ್ಲಿ ಕಾಡಿನೊಳಗೆ ಈ ಕಡೆಗೆ ಬರುತ್ತಾಳೆ. ಆಗಾಗಲೇ ಸ್ವಲ್ಪ ವಯಸ್ಸಾದ ಒಬ್ಬ ಮಹಿಳೆ ಮತ್ತೊಬ್ಬ ಹುಡುಗಿಯನ್ನು ಕೇಳುತ್ತಾಳೆ, ಅದು ನಿನ್ನ ಸಹೋದರಿಯೇ ಎಂದು ಪ್ರಶ್ನೆ ಬರುತ್ತದೆ. ನಾನು ಈಗ ಮುಗಿಸಿದ ಮೇಲೆ ಮತ್ತೆ ಮುಂದಿನ ದಿನ ಆ ರಾತ್ರಿ ಅವಳು ನಕ್ಷೆಯಲ್ಲಿ ಹೋಗಬೇಕಾದ ಸ್ಥಳಗಳನ್ನು ಗುರುತಿಸಬಹುದು. ನಂತರ ಮುಂದಿನ ದಿನ ಮತ್ತೆ ಪ್ರಯಾಣ ಮುಂದುವರಿಯುತ್ತದೆ. ಅವಳು ಕೆಲವು ಸ್ಥಳಗಳಿಗೆ ಹೋಗಬೇಕಾಗುತ್ತದೆ, ಏಕೆಂದರೆ ಈ ಕಾರಿನ ಒಂದು ಭಾಗವನ್ನು ಇವರು ಮಾಡಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಪ್ರತಿದಿನವೂ ಹೆಚ್ಚು ಹೆಚ್ಚು ಅದು ಅಲ್ಲವೇ ಈ ಆ್ಯಪ್ನಲ್ಲಿ ಗುರುತಿಸಬೇಕು. ಹಾಗೆಯೇ ನಮ್ಮ ಲೈನ್ ಕೂಡ ಮಾಡುತ್ತಿದೆ. ಆದರೆ ಇದರ ಮಧ್ಯೆ ಇನ್ನೊಂದು ವಿಷಯವೂ ನಡೆಯುತ್ತಿದೆ. ಅವಳು ಹೋಗಿದ್ದರೂ ಅವಳು ಹುಡುಕುತ್ತಿರುವ ಕೆಲವು ವಿಷಯಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಅವಳು ಮೊದಲು ಕಂಡಿದ್ದ ಒಂದು ಕನಸು ಇದೆ. ಆ ಕನಸು ಮತ್ತೆ ಮತ್ತೆ ಹಾಗೆ ಕಾಣುತ್ತಿದೆ. ಇದಕ್ಕೆ ಕಾರಣವೇನು ಎಂಬುದು ನಮಗೆ ಗೊತ್ತಿಲ್ಲ. ಮುಂದಕ್ಕೆ ಹೋಗುತ್ತಿದ್ದಂತೆ ನಮಗೆ ಅರ್ಥವಾಗಬಹುದು. ಹೀಗಾಗಿ ನಾನು ಇಷ್ಟು ಕೊಡಲು ಸಾಧ್ಯವಾಗದ ಕಾರಣ ಅವಳು ದುಃಖದಲ್ಲಿ ಮಲಗಿರುವಾಗ ಈ ಶೆಡ್ನಲ್ಲಿ ಸ್ವಲ್ಪ ಸಮಯ ಅವಳ ಹತ್ತಿರದಿಂದ ತಕ್ಷಣ ಹೋಗುತ್ತಾನೆ. ಆ ಒಂದು ಶಬ್ದವನ್ನು ಕೇಳಿ ನಾನು ತಕ್ಷಣ ಕಣ್ಣು ತೆರೆದಿದ್ದೇನೆ. ಅವಳು ಎಂದು ಅರ್ಥವಾದ ಕಾರಣ ಅವಳು ಲೈಟ್ ಆಫ್ ಮಾಡಿ ಹಾಗೆ ಕುಳಿತಿದ್ದಾಳೆ. ಅದರಲ್ಲಿ ನನಗೆ ಸಹಾಯ ಮಾಡಬೇಕು ಎಂದು ನಾನು ಹೇಳುತ್ತಿದ್ದೇನೆ. ಅದು ನಾನು ಶಬ್ದವಾಗಿ ಹೇಳುತ್ತಿದ್ದೇನೆ. ಆದ ನಾನು ಕೇಳುತ್ತೇನೆ, ಇಲ್ಲದಿದ್ದರೆ ಎಂದು ಕೇಳಿದಾಗ ನಮಗೆ ಸಹಾಯ ಬೇಕು ಎಂದು ಹೇಳುತ್ತಿದ್ದಾಗ ತಕ್ಷಣ ನಿಲ್ಲುತ್ತಾನೆ. ಅವಳ ಕೈಯಲ್ಲಿ ನಾನು ಎಂದು ಹೇಳುತ್ತಿದ್ದೇನೆ. ನಾವು ಸಹಾಯ ಮಾಡಬಹುದು. ಅದಕ್ಕೂ ಮೊದಲು ನನಗೆ ಶೂ ಧರಿಸಬೇಕು. ಅದಕ್ಕೆ ಸಮಯವಾಗಿದೆ. ನನಗೆ ಕೊಟ್ಟರೆ ಸಾಕು ಎಂದು ಹೇಳಿ ಅವಳು ಒಳಗೆ ಹೋಗಲು ಹೊರಟಾಗ ತಕ್ಷಣವೇ ಓಟದಂತೆ ಲೆನ್ನ ಹಿಂದೆ ಹೋಗಿ ಅಲ್ಲಿಂದ ಹೇಳಿದರೆ, ಈಗ ನಮ್ಮ ಈ ಒಂದು ವಿಷಯವನ್ನು ಇತರರಿಗೆ ಹೇಳುತ್ತಿದ್ದಾರೆ. ಹೀಗೆ ರಾತ್ರಿ ಸಮಯದಲ್ಲಿ ಒಬ್ಬ ಪುರುಷನು ಈ ಸಮಯದಲ್ಲಿ ಸಹಾಯ ಮಾಡಿದನು ಎಂದು ಹೇಳಿದಾಗ ಅವನನ್ನು ಕಾಣುತ್ತಿಲ್ಲ ಈ ವ್ಯಕ್ತಿ ಎಂದು ಹೇಳಿದರು. ಕತ್ತಲಿನಲ್ಲಿ ಒಬ್ಬನೇ ನಿಂತಿರುವಾಗ ಯಾರೋ ಸ್ವಲ್ಪ ದೂರದಿಂದ ಒಂದು ಧ್ವನಿ ಕೇಳಿಸುತ್ತಿದೆ.
ಹಾಗೆ ಆ ಧ್ವನಿಯ ಕಡೆ ನೋಡಿದಾಗ ನಾನು ಹೇಳಬೇಕಾದದ್ದು ಅವಳೇ ಆಗಿದ್ದಳು. ಅವಳು ಅಲ್ಲಿದ್ದಳು. ಆದರೆ ಈಗ ಎಂದು ಹೇಳಿದರು. ಎಲ್ಲವೂ ಸರಿಯೇ ಎಂದು ಹೇಳಿ ಹಿಡಿದಳು. ನಂತರ ಮುಂದಿನ ದಿನ ಅವಳನ್ನು ನೋಡಿದಾಗ ನಿನ್ನೆ ಒಂದು ವಿಷಯ ಹೇಳಿಕೊಂಡು ಅವನನ್ನು ರಕ್ಷಿಸಲು ಇಲ್ಲಿ ಬಂದಿದ್ದೇನೆ ಎಂದು ಹೇಳಿದಳು. ಆಗ ಅಲ್ಲಿಗೆ ಒಬ್ಬ ಇನ್ಸ್ಟ್ರಕ್ಟರ್ ಬಂದರು. ಇಲ್ಲ, ಕಾಣಲು ಸಾಧ್ಯವಾಗಿರುವ ಆ ಹುಡುಗಿಯ ಹೆಸರು ಏನು ಎಂದು ಕೇಳುತ್ತಾರೆ. ಅವಳ ಹೆಸರು ಸಾರಾ ಗ್ರೀನ್ ಎಂದು ಹೇಳುತ್ತಾರೆ. ನಂತರ ಎಲ್ಲರೂ ಹೇಳುತ್ತಾರೆ, ನೀವು ಒಂದು ತಂಡವಾಗಿ ಈ ಪಾರ್ಕ್ನಲ್ಲೆಲ್ಲ ಹುಡುಕಿದರೆ ಸಿಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನಾನು ಅದೇ ಮಾಡುತ್ತಿದ್ದೇನೆ. ಅವರು ನನಗೆ ಹೇಳುತ್ತಾರೆ, ನೀನು ಏನೇ ಆಗಲಿ ಈ ಶೆಡ್ ಬಿಟ್ಟು ಹೋಗಬೇಡ, ಏಕೆಂದರೆ ಅವಳು ಇಲ್ಲಿ ಬರುವವರೆಗೆ ನೀನು ಇಲ್ಲಿ ಸುರಕ್ಷಿತವಾಗಿರಬೇಕು ಎಂದು ಹೇಳುತ್ತಾರೆ. ನಂತರ ಅವರು ಅಲ್ಲಿಂದ ಹೋಗುತ್ತಾರೆ. ಆಗ ನಾನು ಹೇಳುತ್ತೇನೆ, ಈಗ ಅವಳು ಹತ್ತಿರದಲ್ಲಿದ್ದರೆ ಯಾವುದಾದರೂ ಸಹಾಯಕ್ಕಾಗಿ ಕರೆ ಮಾಡುತ್ತಿರಲಿಲ್ಲವೇ? ಆದರೆ ಈಗ ಅದು ಆಗಲಿಲ್ಲ ಎಂದು ಹೇಳಿದಾಗ ನಾನು ಹೇಳುತ್ತೇನೆ, ನೀನು ಇಲ್ಲಿ ಇದ್ದರೆ ಏನು? ನಾನು ಹೇಳಿದ ಮಾತುಗಳನ್ನು ಕೇಳದೆ ಯಾರೋ ಹೇಳಿದ ಮಾತು ಸರಿಯೇ ಆಗಿದೆ. ಅವಳು ಹತ್ತಿರದಲ್ಲಿದ್ದರೆ ಸಹಾಯಕ್ಕಾಗಿ ಕರೆ ಮಾಡುವುದು ಅಥವಾ ಅಲ್ಲಿ ಹೋಗುವುದು, ನಾನು ಯಾವಾಗಲೂ ಹಿಂತಿರುಗಲು ಸಿದ್ಧನಲ್ಲ. ಅವಳು ಕೂಡ ಸರ್ ಹುಡುಕಲು ಪ್ರಯತ್ನಿಸುತ್ತಾಳೆ. ಅದಕ್ಕಾಗಿ ಅವಳು ಒಂದು ಶೆಡ್ ತೆಗೆದು ಮತ್ತೆ ಆ ಒಂದರಲ್ಲಿ ಹೀಗೆ ಬರೆದು ಇಲ್ಲಿ ಇಟ್ಟಿದ್ದಾಳೆ. ಅವಳು ಬರೆದಿಟ್ಟು ಸರ್ ಅನ್ನು ಹುಡುಕಲು ಹೋಗುತ್ತಾಳೆ. ಹೀಗೆ ಅಲ್ಲಿಂದ ಮತ್ತೊಂದು ಕಡೆಗೆ ಹೋಗುವಾಗ ಇನ್ನೊಂದು ವಿಷಯ ಅವಳಿಗೆ ಅರ್ಥವಾಗುತ್ತದೆ. ನಾನು ಇಷ್ಟು ಸಮಯ ಬೇರೆ ವಿಷಯ ಎಂದು ಭಾವಿಸಿದ್ದೆ, ಆದರೆ ಅದು ಬೇರೆ ಏನೂ ಅಲ್ಲ. ಅವಳ ಸಹೋದರಿಯನ್ನು ಕುರಿತ ವಿಷಯಗಳೇ ಕಾರಣ. ಮಕ್ಕಳ ಕಾಲದಲ್ಲಿ ಒಂದು ಕುಟುಂಬವಾಗಿದ್ದಾಗ ಅವಳ ಸಹೋದರಿಯು ಈ ಫೋನ್ ಇಟ್ಟುಕೊಂಡು ಕಾಣೆಯಾಗಿದ್ದಳು. ಹೀಗೆ ಎಲ್ಲ ವಿಷಯಗಳನ್ನು ಆಲೋಚಿಸಿ ಆ ಸ್ಥಳವನ್ನು ಹುಡುಕುತ್ತಾಳೆ. ಹೀಗೆ ರಾತ್ರಿ ಆಗುತ್ತಾ ಬರುತ್ತದೆ. ಸರ್ ಅವರ ಹೆಸರನ್ನು ಕೂಗಿ ಕರೆದು ಹೋಗುವಾಗ ಅಲ್ಲಿ ರಕ್ತದಿಂದ ಕಲುಷಿತವಾದ ಬಟ್ಟೆ ಬಿದ್ದಿರುತ್ತದೆ. ಅಲ್ಲಿಂದ ಮುಂದೆ ಹೋಗುತ್ತಾ ಇದ್ದಾಗ ಯಾರೋ ಒಬ್ಬರು ಕಾಲನ್ನು ಕುಳಿತಿದ್ದಾರೆ. ಅದು ಶೆಡ್ ಮಾತ್ರ. ಹಾಗೆಯೇ 2 ಕೈಗಳನ್ನು ಮುಂದಕ್ಕೆ ಹಿಡಿದಿದ್ದಾಳೆ. ನಾನು ತುಂಬಾ ಭಯದಿಂದ, ಮ್ಯಾಡಮ್ ನಿಮಗೆ ಏನಾದರೂ ಸಹಾಯ ಬೇಕಾ ಎಂದು ಕೇಳಿದೆ. ಅವಳ ಮುಂದಿರುವ 2 ಕೈಗಳಲ್ಲೂ ರಕ್ತವಿದೆ. ಹಾಗೆಯೇ ಅವಳ ತೊಡೆಯ ಭಾಗಗಳನ್ನು ಗಾಯಗೊಂಡಿದ್ದವು. ಆಗಲೇ ಅರ್ಥವಾಗುತ್ತದೆ ಹುಡುಕಲು ಬಂದಿದ್ದ ಸರ್ ಹೇಳಿದ್ದೇನು ಎಂಬುದು. ಆಗ ನಾನು ಅವಳ ಹೆಸರನ್ನು ಸರ್ ಎಂದು ಕೇಳುತ್ತಿದ್ದಾಗಲೇ ಹೇಳಿದಂತೆ ತಕ್ಷಣ ಕಾಣುತ್ತಾಳೆ ಮತ್ತು ನಿಲ್ಲುತ್ತಾಳೆ. ಹೀಗೆ ಆಗಿದ್ದ ನಂತರ ಮಾಹಿತಿ ನೀಡಿದೆ. ಸರ್ ಅಲ್ಲಿ ಇದ್ದು ಕರೆದುಕೊಂಡು ಬಂದು ನಂತರ ಏನು ಆಯಿತು ಎಂದು ಕೇಳಿದರು. ನಾನು ಏನಾದರೂ ಹೇಳಬೇಕೆಂದು ಕೇಳಿದಾಗ ನಾನು ಏನೂ ಹೇಳಲಿಲ್ಲ, ಆದರೆ ಅವಳನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಲಾಗಿದೆ. ಹಾಗೆಯೇ ಇನ್ಸ್ಟ್ರಕ್ಟರ್ ಇದ್ದಾರೆ ಅಲ್ಲವೇ, ಅವರು ಹೀರೋಗೆ ಇನ್ನೊಂದು ವಿಷಯವನ್ನು ಹೇಳುತ್ತಾರೆ. ನಾನು ನಿನಗೆ ಹೇಳಿದ್ದೆ, ಆದರೆ ನೀನು ಕೇಳಲಿಲ್ಲ. ನಾನು ಮಾಡಿದ ಒಂದು ಒಳ್ಳೆಯ ಕೆಲಸವೇ ಇದಾಗಿದೆ. ಆ ವಾರದ ಕೊನೆಯ ದಿನ ನೀನು ನನ್ನನ್ನು ಖಂಡಿತವಾಗಿಯೂ ನೋಡಬಹುದು ಎಂದು ಅದರಲ್ಲಿ ಹೇಳಲಾಗಿದೆ. ಕಾರಣ ನೀವು ಬರುವಿರಿ, ಬೇರೆ ಯಾವುದೂ ಅಲ್ಲ. ನಾನು ಹೇಳಿದ ವಿಷಯಗಳನ್ನು ನೀವು ಗಮನಿಸಲೇ ಇಲ್ಲ. ಅರ್ಥವಾಯಿತಾ? ನಾವು ಇಲ್ಲಿ ಕೆಲವು ಸೂಚನೆಗಳ ಆಧಾರದಲ್ಲಿಯೇ ಇದ್ದೇವೆ ಎಂದು ಹೇಳಿದರೆ, ಈಗ ನಾನು ಅವಳನ್ನು ಹುಡುಕಿಕೊಂಡು ಬಂದಿದ್ದೇ ಮುಖ್ಯ. ಅವರು ಹೇಳಿದರು, ಸೂಚನೆಗಳು ಇಲ್ಲದಿದ್ದರೆ ಅಥವಾ ನಾನು ಹೇಳಿದುದನ್ನು ಕೇಳದೆ ಅಲ್ಲಿಂದ ಹೋಗಿದ್ದೇ ದೊಡ್ಡ ತಪ್ಪು. ಹೀಗೆ ಅದು ಮುಗಿದ ಮೇಲೆ ಮುಂದಿನ ದಿನ ನೋಡಿದಾಗ ನಮ್ಮ ಹೆರೋಯಿನ್ ಏನಾದರೂ ಅರ್ಥ ಮಾಡಿಕೊಂಡಿದ್ದಾಳೆ. ಅವಳ ಕೆಲಸವು ಕಳೆದುಕೊಳ್ಳಲು ಹೋಗುತ್ತಿದೆ. ಅದಕ್ಕೆ ಮುಂಚೆ ನಾವು ಒಂದು ಪಾರ್ಕ್ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗಿ ಹುಡುಕುತ್ತೇವೆ. ಹಾಗೆಯೇ ಸರ್ ಕೂಡ ಹುಡುಕಿಕೊಂಡು ಆ ಒಂದು ಸ್ಥಳದಲ್ಲಿ ನಿಲ್ಲಲು ಹೇಳುತ್ತಾರೆ. ನಾವು ಎಲ್ಲೆಡೆ ಹುಡುಕುತ್ತಿದ್ದೇವೆ. ಹಾಗೆಯೇ ಅಲ್ಲಿರುವ ಕಲ್ಲುಗಳನ್ನು ಪರಿಶೀಲಿಸುತ್ತಿದ್ದೇವೆ. ಇದಲ್ಲದೆ ಈ ಒಂದು ಭಾಗದಲ್ಲಿ ಅವಳನ್ನು ಎಲ್ಲಿ ಕಂಡುಹಿಡಿದರು ಎಂಬುದನ್ನು ನೋಡುತ್ತಿದ್ದೇವೆ. ಹೀಗೆ ಆ ಎಲ್ಲ ವಿಷಯಗಳನ್ನು ನೆನಪಿಸಿಕೊಂಡು ಆ ಒಂದು ಹಾಸಿಗೆಯಲ್ಲಿ ಮಲಗಿರುವಾಗ ಮತ್ತೆ ನನ್ನ ಶಬ್ದ ಕೇಳಿಸುತ್ತಿದೆ. ಆಗ ನಾನು ಮಾತನಾಡುತ್ತಿದ್ದೇನೆ. ಆ ಸಮಯದಲ್ಲಿ ಯೋಚಿಸಿ ಒಂದು ರೇಡಿಯೋ ಲಾಕ್ ಮಾಡಿ ಇಟ್ಟುಕೊಂಡು ಅವಳು ಅಲ್ಲಿ ಹೊರಗೆ ಹೋಗುತ್ತಿದ್ದಾಳೆ. ಸ್ವಲ್ಪ ದೂರ ನಡೆದ ಮೇಲೆ ಏನೋ ಚಲಿಸುವಂತೆ ಕಾಣುತ್ತದೆ. ಆಗ ಆ ಭಾಗಕ್ಕೆ ಹೋಗಿದಾಗ ಅಲ್ಲೇ ಬೇರೆ ಯಾರನ್ನೂ ಕಾಣುತ್ತಿಲ್ಲ. ಆದರೆ ನಮ್ಮ ಸುತ್ತಲೂ ಯಾರೋ ಓಡುತ್ತಿರುವಂತೆ ಉಸಿರಾಟದ ಶಬ್ದ ಬರುತ್ತಿದೆ. ಹಾಗೆಯೇ ಶಬ್ದ ಕೇಳಿಸುತ್ತಿದೆ. ಸುತ್ತಲೂ ಯಾರಾದರೂ ಇದ್ದಾರಾ ಎಂದು ಕೇಳಿದಾಗ ಯಾರೂ ಪ್ರತಿಕ್ರಿಯಿಸುವುದಿಲ್ಲ. ಹೀಗೆ ಅಲ್ಲಿಂದ ಮತ್ತೊಂದು ಭಾಗಕ್ಕೆ ಹೋಗಿದಾಗ ಅಲ್ಲಿಯೂ ಇದೆ. ಅದರೊಳಗೆ ಯಾರೋ ಒಬ್ಬರು ಒಳಗೆ ಹೋಗುತ್ತಿದ್ದಾರೆ. ಇದನ್ನು ನಾನು ಹೇಳಿದ್ದೇನೆ. ನಿಮಗೆ ಏನಾದರೂ ಹೇಳಬೇಕಾದರೆ ಸಾಕು ಎಂದು ಹೇಳಿದ ನಂತರ
ಇಲ್ಲಿ ಯಾರನ್ನೂ ಕಾಣುತ್ತಿಲ್ಲ. ಇದು ಏನಾಗಿದೆ ಎಂದು ಅವಳು ಸುತ್ತಲೂ ನಿಂತುಕೊಂಡಿದ್ದಾಳೆ. ಆಗ ಆ ಉಸಿರಾಟದ ಶಬ್ದ ಹಾಗೆಯೇ ಇನ್ನೂ ಬೇರೆ ಬೇರೆ ಶಬ್ದಗಳು ಸೇರಿ ಅವಳ ಬಳಿಗೆ ಬರುತ್ತಿರುವಂತೆ ಅನಿಸುತ್ತಿತ್ತು. ಹಠಾತ್ತಾಗಿ ಹಿಡಿದುಕೊಂಡು ಆ ಒಂದು ಕ್ಷಣದಲ್ಲಿ ಏನೋ ಒಂದು ವಿಷಯ ಅವಳ ಬಳಿಗೆ ಬರುತ್ತಿದೆ. ಹಾಗೆಯೇ ಆ ಒಂದರಲ್ಲಿ ಕಾಣುತ್ತಿರುವುದು ಅದರ ದೊಡ್ಡ ಕೈಗಳಿಂದ ಕೊಡುತ್ತಿರುವಂತೆ. ಆಗ ಅಲ್ಲಿದೆ, ಅದರಲ್ಲಿ ಹೇಳುತ್ತಾರೆ, ನನ್ನ ಕೈಯಲ್ಲಿ ಇದ್ದರೆ ಎಂದು ಹೇಳಿದಾಗ ಕೊಡುತ್ತಿಲ್ಲ. ಸ್ವಲ್ಪ ಸಮಯ ಅಲ್ಲೇ ಇದ್ದು ನಿಧಾನವಾಗಿ ಅಲ್ಲಿಂದ ಹೊರಟಳು. ಹಾಗೆ ಅದು ಅಲ್ಲಿಂದ ಹೋಗುತ್ತಿರುವಾಗ ಈಗ ತಕ್ಷಣವೇ ನಾನು ಮಾತನಾಡಬೇಕೆಂದು ಹೇಳಿದರೆ, ನಾನು ಈಗ ಕಳೆದುಕೊಂಡಿದ್ದೇನೆ ಎಂದು ಹೇಳುವಾಗ ಆದುದನ್ನು ಕೇಳಿ ಅವಳು ಮನಸ್ಸಿನಲ್ಲಿ ಹೇಳಿದರೆ, ಅದರಿಂದಲೇ ಅವಳು ಹೇಳುತ್ತಿರುವುದು ಆ ಒಂದು ಈಗ ನನ್ನ ಬಳಿಯಿಂದ ಪಾಸ್ ಆಗಿ ಹೋಗಿದೆ ಅಷ್ಟೇ. ಆ ಒಂದು ಶೆಲ್ ಹೇಳಿ ಮುಗಿದ ಮೇಲೆ ಏನೇ ಆಗಲಿ ನಾನು ಪಡೆಯುತ್ತೇನೆ ಎಂದುಕೊಂಡಿದ್ದರು. ಅವನು ಮತ್ತೆ ಆ ಒಂದು ವಿಷಯವನ್ನು ಹೇಳುವಾಗ ಗಳಾಗಿದ್ದರೂ ಸಹ ಅವರಿಗೆ ಮಾತನಾಡಲು ಸಾಧ್ಯವಿಲ್ಲ. ಅದೇ ರೀತಿ ಯಾರನ್ನಾದರೂ ಹುಡುಕಲು ಸಾಧ್ಯವಿಲ್ಲ. ಹಾಗೆ ಮುಂದೆ ಸ್ವಲ್ಪ ಹೋಗಿ, ನಾನು ಒಂದು ಪಾರ್ಕ್ ರೇಂಜರ್ ಆಗಿದ್ದೇನೆ, ನಿಮಗೆ ಏನಾದರೂ ಸಹಾಯ ಬೇಕಾದರೆ ಎಂದು ಹೇಳಿದಾಗ ಸ್ವಲ್ಪ ದೂರ ನಡೆದು ಕೊನೆಗೆ ಒಂದು ನಿಲ್ಲುವ ಸ್ಥಳಕ್ಕೆ ಬಂದರು. ಆದರೆ ಅಲ್ಲಿ ಒಂದು ವಿಷಯ ಇದೆ, ಈಗ ನಮ್ಮ ಬಳಿ ಕಳೆದು ಹೋದದ್ದು. ಅದೇ ರೀತಿ ಅವಳಿಗೂ ಅನಿಸಿತು, ಏಕೆಂದರೆ ಅವಳು ಕೆಲವೇ ನಿಮಿಷಗಳು ಮಾತ್ರ ನಡೆದಿದ್ದಳು. ಆದರೆ ಈಗ ನೋಡಲು ಹೋಗುವಾಗ ಅಲ್ಲಿ ಇದ್ದ ಸ್ಥಳದಿಂದ ಮೈಲುಗಳಷ್ಟು ದೂರ ಅವಳು ನಡೆದು ಬಂದಿದ್ದಂತೆ. ಅವಳು ಅದನ್ನು ಜಾಕ್ಸನ್ ಹೇಳುತ್ತಿದ್ದಾಳೆ. ಆಗ ನಾನು ಕೇಳುತ್ತೇನೆ, ನೀನು ಎಲ್ಲಿಗೆ ಕೊಡಬೇಕೆಂದು ಎಂದರೆ ಎಂದು ಕೇಳುತ್ತೇನೆ. ಅವರು ಮತ್ತೆ ಕೇಳುತ್ತಾರೆ, ಕರೆ ಮಾಡಿದರೆ ನೀನು ಏನು ಹೇಳುತ್ತೀಯೆ ಎಂದು. ನನಗೆ ಅರ್ಥವಾಗುತ್ತಿಲ್ಲ, ನಾನು ಈಗ ಪಾರ್ಕ್ನ ಈ ಭಾಗದಲ್ಲಿದ್ದೇನೆ, ಇದು ಹೇಗೆ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳುವಾಗ ಹೀರೋಯಿನ್ಗೆ ನಾನು ಹೇಳುತ್ತಿರುವುದು ಏನೂ ಅರ್ಥವಾಗುತ್ತಿಲ್ಲ. ನಾನು ಮತ್ತೆ ಚೆನ್ನಾಗಿ ಓಡುತ್ತಾ ಅವಳ ಸಹೋದರಿಯ ಶಬ್ದವನ್ನು ಕೇಳುತ್ತಿದ್ದೇನೆ. ಅದನ್ನು ಸ್ಪಷ್ಟವಾಗಿ ಕೇಳುತ್ತಿದ್ದೇನೆ. ಅವಳ ನಿಯಂತ್ರಣ ತಪ್ಪಿ ಕಾಲು ಜಾರಿ ಅವಳು ಕೆಳಗೆ ಬಿದ್ದಳು. ಪ್ರಜ್ಞೆ ಕಳೆದು ಹೋಯಿತು. ನಂತರ ನೋಡಿದಾಗ ಅವಳ ಸಹೋದರಿ ಮುಂದೆ ಬಂದು ಎದ್ದು ನಿಲ್ಲು ಎಂದು ಹೇಳುತ್ತಾಳೆ. ಕೊನೆಗೆ ಅವಳ ಕಣ್ಣುಗಳು ಮತ್ತು ತಲೆಯ ಮೇಲೆ ಗಾಯವಿದೆ. ಅದೇ ರೀತಿ ಅವಳು ಅಲ್ಲಿ ನಿಂತು ಎದ್ದು ನೋಡಿದಾಗ ಮತ್ತೆ ಆ ಕೆರೆಯ ಮುಂದೆ ಕುಳಿತಿರುವುದನ್ನು ಕಾಣುತ್ತಾಳೆ. ಹಾಗಿದ್ದರೆ ಮುಗಿದ ಮೇಲೆ ಹೊರಗಡೆ ಒಂದು ಭಾಗವಿದೆ. ಅದಕ್ಕಾಗಿ ಅವಳು ಒಂದು ಕಂಬ ಹಿಡಿದುಕೊಂಡು ರೇಂಜ್ ಸ್ಟೇಷನ್ ಪಾರ್ಕ್ಗೆ ಹೋಗುತ್ತಾಳೆ. ನಂತರ ನಾನು ಇಲ್ಲಿ ಹೇಗೆ ಬಂದೆ ಎಂದು ಅವಳಿಗೆ ಅರ್ಥವಾಗುತ್ತಿಲ್ಲ. ಹೀಗಾಗಿ ಅಲ್ಲಿ ನಿಂತು ಮತ್ತೆ ಅವನು ನೋಡುತ್ತಿದ್ದಾಗ ಈ ದಾರಿಯಲ್ಲಿ ಮತ್ತೆ ಎಲ್ಲರೂ ಮಾತನಾಡುತ್ತಿರುವ ಶಬ್ದಗಳು ಕೇಳಿಸುತ್ತವೆ. ಹಾಗೆ ನೋಡಿದಾಗ ಅವಳ ಹಿಂದೆ ಒಂದು ಮರ ಇದೆ. ಅದರ ಮೇಲಿನಿಂದ ಕೆಳಗೆ ಇಳಿಯುತ್ತಿರುವಂತೆ ಕಾಣುತ್ತಿಲ್ಲ. ಆ ಶಬ್ದವನ್ನು ಕೇಳಿ ಒಂದು ಮರವನ್ನು ನೋಡಿದಾಗ ಅದು ಸಂಪೂರ್ಣವಾಗಿ ರಕ್ತದಿಂದ ತುಂಬಿದೆ. ಹಾಗೆ ಅದನ್ನು ನೋಡುತ್ತಾ ನಿಂತಿರುವಾಗಲೇ ಅಚಾನಕ್ ಸಾರ್ ಹೇಳಿದಂತೆ ಅವನು ನನ್ನ ಮುಂದೆ ನಿಂತಿದ್ದಾನೆ. ನಂತರ ಮತ್ತೆ ಕೇಳುತ್ತಾನೆ, ನೀನು ನಿಜವಾಗಿಯೇ ಇದ್ದೀಯಾ? ಹೀರೋ ಕೂಡ ಭಯಪಟ್ಟು ಹಿಂದುಗಡೆ ಹೋಗಿದ್ದಾನೆ ಎಂದು ನನಗೆ ಅನಿಸುತ್ತದೆ. ಅವಳು ಭಯದಿಂದ ತನ್ನ ಮುಖದ ಮೇಲೆ ಕೈ ಇಟ್ಟು ಕುಳಿತಿದ್ದಾಳೆ. ಸ್ವಲ್ಪ ಸಮಯದ ನಂತರ ನೋಡಿದಾಗ ಏನೂ ಸಂಭವಿಸದಂತೆ ಯಾರೂ ಕಾಣುತ್ತಿಲ್ಲ. ಹೀಗಾಗಿ ಅವಳು ಮತ್ತೆ ಅಲ್ಲಿಂದ ಬೇರೆ ಭಾಗಕ್ಕೆ ನಡೆಯುತ್ತಾ ಹೋಗುತ್ತಿದ್ದಾಗ ಅವಳ ಬಾಯಲ್ಲಿ ಏನೋ ಇದೆ. ನಾನು ಹೇಳಿದ 12 ಜನರಲ್ಲಿ ಇವರಿಬ್ಬರು ಇದ್ದಾರೆ. ಆಗ ನಾವು ನೋಡಿದ್ದೇವೆ, ಸಮಾಧಾನವಾಗಿದೆ ಎಂದು ನಾನು ಹೇಳಿ ಅಲ್ಲಿಂದ ಹೊರಟೆ. ಅವರು ಹೇಳಿದವರೊಡನೆ ಮಾತನಾಡಲು ಹೋಗಿದಾಗ ಅವರಿಗೆ ಇಲ್ಲಿ ಏನು ಕಾಣುವುದು ಸಾಧ್ಯವಿಲ್ಲ. ಅವರು ಆ ರೀತಿಯಲ್ಲಿ ಕುಳಿತಿದ್ದಾರೆ. ಇಬ್ಬರೊಡನೆ ಮಾತನಾಡಲು ಪ್ರಯತ್ನಿಸಿದಾಗ ಇಬ್ಬರು ಒಬ್ಬರು ಪ್ರತಿಕ್ರಿಯೆ ನೀಡುವುದಿಲ್ಲ. ಆಗ ಅರ್ಥವಾಗುತ್ತದೆ, ಈಗ ಅವಳೇ ಪ್ರೇತ, ಇಲ್ಲಿ ಕುಳಿತಿರುವವರು ಪ್ರೇತಗಳು, ಅವರಿಗೆ ಏನೂ ಗೊತ್ತಿಲ್ಲ. ಹೀಗಾಗಿ ನಾನು ಅಲ್ಲಿಂದ ಹೊರಟು ಇನ್ನು ಸ್ವಲ್ಪ ಮುಂದೆ ನಡೆಯಲು ಶುರು ಮಾಡಿದೆ. ಆಗ ಹೀರೋನಂತೆ ಮತ್ತೊಬ್ಬ ನಾನು ನನ್ನ ಮುಂದೆ ನಡೆಯುತ್ತಿದ್ದೆ. ಈಗ ಅವರ ಮುಂದೆ ಇಷ್ಟು ವರ್ಷ ನಾನು ಚೆನ್ನಾಗಿ ಸೇವೆ ಸಲ್ಲಿಸಿದ್ದೇನೆ ಎಂದು ಹೇಳುತ್ತಾ ಅಲ್ಲಿದ್ದೆ. ಶೂಟ್ ಮಾಡಿ ಕೊಲ್ಲುತ್ತಾರೆ, ನಂತರ ಅಲ್ಲಿಂದ ಹೋಗುತ್ತಾರೆ. ಹೀರೋ ಮತ್ತೆ ತಲೆಗೆ ಕೈ ಹಾಕಿಕೊಂಡು ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯದೆ ಆ ಕಾಡಿನೊಳಗೆ ಸ್ವಲ್ಪ ದೂರ ನಡೆದಾಗ ಎಲ್ಲ ಧರ್ಮಗಳಲ್ಲಿಯೂ ಆ ಕಾಡಿನೊಳಗೆ ಎಲ್ಲರೂ ಫೋಟೋ ಹಾಕಿದ್ದಾರೆ ಎಂಬುದನ್ನು ನೋಡುತ್ತಾ ಹೋಗುತ್ತಾನೆ. ಪ್ರತಿಯೊಂದು ಸಮಯದಲ್ಲಿಯೂ ನೋಡುತ್ತಾ ಕೊನೆಯಲ್ಲಿ ಅವಳ ಸಹೋದರಿಯ ಒಂದು ಪೋಸ್ಟರ್ ಕೂಡ ಕಾಣುತ್ತದೆ. ಹೀಗೆ ಅದನ್ನು ನೋಡಿ ಅಲ್ಲಿಂದ ಮತ್ತೆ ನಡೆದು ಹೋಗುತ್ತಿರುವಾಗ ಮೊದಲು ತೋರಿಸಿದ್ದ ದಂಪತಿಗಳನ್ನು ಈಗ ಮತ್ತೆ ನೋಡುತ್ತಾನೆ. ಈ ಬಾರಿ ಆ ಗಂಡನು ಹೆಂಡತಿಯ ಬಾಯಿಗೆ ಕತ್ತರಿಸಿ ಅದನ್ನು ಕಚ್ಚಿ ತಿನ್ನುತ್ತಿದ್ದಾನೆ.
ಹೀಗೆ ಸ್ವಲ್ಪ ಸಮಯ ಕಳೆದಾಗ ಮತ್ತೆ ಆ ಸ್ಥಳವೇ ಬರುತ್ತದೆ. ಹಳೆಯದಂತೆ ಆ ದಂಪತಿಗಳು ಕ್ಯಾಂಪ್ ಮಾಡಿ ಅದು ಮುಗಿಯುತ್ತದೆ. ಅಲ್ಲಿಂದ ಹೋಗಿ ಬ್ಯಾಂಕಿನಲ್ಲಿ ಇದ್ದಾಗ ನಾನು ಎದ್ದು ನಿಂತು ಅಲ್ಲಿ ಶೂಟ್ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ಇನ್ನು ಹೀರೋಯಿನ್ ಅವರನ್ನು ಕಾಣುತ್ತಿಲ್ಲ. ಆದರೆ ಅವಳಿಗೆ ಏನೋ ಆಗಿದೆ. ಆ ಒಂದು ತೊಕ್ಕನ್ನು ಕೆಳಗೆ ಇಟ್ಟು ಇಬ್ಬರು ಅಲ್ಲಿಂದ ಹೋಗುತ್ತಾರೆ. ಆಗ ಜಾಕ್ಸನ್ ಶಬ್ದ ಕೇಳಿಸುತ್ತದೆ. ನಂತರ ಅವನೊಡನೆ ಮಾತನಾಡಿದಾಗ ನಾನು ಹೇಳುತ್ತೇನೆ, ಇಲ್ಲ, ನಾನು ಇಲ್ಲ ಎಂದು ಹೇಳುತ್ತೇನೆ. ನಾನು ಹೇಳುತ್ತೇನೆ, ಹಾಗಾದರೆ ಅವರಿಗೆ ನಾನು ಇಲ್ಲಿ ಬೇಕು ಎಂದು ಹೇಳುವುದು ಕೂಡ ಇಲ್ಲಿ ನೀಡಲಾಗುತ್ತದೆ. ಈ ಒಂದು ಕಾಡಿನೊಳಗೆ ಯಾರಾದರೂ ಒಬ್ಬರು ಸ್ವಯಂ ತ್ಯಾಗ ಮಾಡಬೇಕು. ಹೇಗಿರುತ್ತೆ ಅಲ್ಲವೇ? ಈ ಒಂದು ಕಾಲು ಕಳೆದುಕೊಂಡು ಹೋದ ಮೇಲೆ ಅವನನ್ನು ಯಾರು ರಕ್ಷಿಸುವರು? ಅವನು ಕೊಡುಗೆಯಾಗಿ ಹೋಗುತ್ತಾನೆ. ಹಾಗೆ ಇದೆ. ಅದಕ್ಕಾಗಿಯೇ ನಾನು ಸಾರ್ ಎಂದು ಹೇಳುವ ಒಂದು ಹುಡುಗಿ ಇದ್ದಾಳೆ. ಅವಳು ಅದರಲ್ಲಿ ಸಿಲುಕಿಕೊಂಡಿದ್ದಾಳೆ. ಅದಕ್ಕಾಗಿಯೇ ಆ ವಯಸ್ಸಿನಲ್ಲಿ ಅವಳಿಗೆ ನಾನು ಒಂದು ಅವಕಾಶ ಕೊಟ್ಟರೂ ಕೂಡ ಅವಳು ಅದಕ್ಕೆ ಸಿದ್ಧಳಾಗದೆ ನಾನು ಅವಳನ್ನು ಬಿಟ್ಟು ಅವಳು ಸ್ವತಃ ನಿರ್ಧಾರ ಮಾಡಿಕೊಳ್ಳುತ್ತಾಳೆ. ಹೀಗೆ ಅದು ಮುಗಿಯುತ್ತದೆ. ಅವಳು ಇದ್ದಾಳೆ. ಅದನ್ನು ತೆಗೆದುಕೊಂಡು ಚೆನ್ನಾಗಿ ಆ ಒಂದು ನಕ್ಷೆ ಚೆನ್ನಾಗಿರುವಾಗ ನೋಡಿಕೊಂಡು ಈಗ ಒಂದು ಸ್ಥಳವನ್ನೆಲ್ಲ ನೋಡುತ್ತಿದ್ದೇನೆ. ನಡೆದು ಕೊನೆಗೆ ಅವರ ಬಳಿಗೆ ಹೋಗುವಾಗ ಸೌದಿಯ ಶೂಟ್ ಅಲ್ಲಿದೆ, ಅಲ್ಲಿ ಇಟ್ಟು ಬಿಡುತ್ತೇನೆ. ಈ ಒಂದು ಅವರ ಸೌಲಭ್ಯ ಕಾಣದೆ ಹೋಗಿದೆ ಎಂದು ಪೊಲೀಸ್ ಪತ್ತೆ ಹಚ್ಚಿಕೊಟ್ಟಿದ್ದಾರೆ. ಆಗ ಒಂದು ವಿಷಯವನ್ನು ಯೋಚಿಸಿ ಕೊನೆಗೆ ಅವಳ ಮನೆಗೆ ಪ್ರವೇಶಿಸುವಂತೆ ಆ ಒಬ್ಬಳು ಒಳಗೆ ಹೋಗುವಾಗ ಕೊನೆಯದಾಗಿ ಅವಳ ಸಹೋದರಿಯು ಸಮಯವನ್ನು ಕಳೆಯುತ್ತಾಳೆ. ಇದನ್ನೆಲ್ಲ ಹೀಗೆ ನೆನೆಸಿಕೊಳ್ಳುತ್ತಿದ್ದೇನೆ. ಅದಕ್ಕೆ ಹೋಗುವಾಗ ಅಲ್ಲಿಯೇ ಇದೆ. ಮತ್ತೊಂದು ಎಂಜ್ ಕೂಡ ಇದೆ. ಹಾಗೆಯೇ ಅಲ್ಲಿರುವ ಮತ್ತೊಬ್ಬ ವ್ಯಕ್ತಿಯು ಮಾತನಾಡುತ್ತಿರುವ ಒಂದು ಶಬ್ದವು ಅವಳು ಹೀಗೆ ಕೇಳಿ ಅಲ್ಲಿ ಇಂದ ಮುಂದಿನ ರೂಮಿಗೆ ಹೋಗುವಾಗ ಅವಳ ತಾಯಿ ಆ ಒಂದು ರೂಮಿನಲ್ಲಿ ಕುಳಿತು ಈ ಮಾಂಸವನ್ನು ಎಲ್ಲವನ್ನೂ ಕಚ್ಚಿ ತಿನ್ನುತ್ತಿರುವಂತೆ ಹೀಗೆ ತೋರಿಸುತ್ತಿದ್ದಾರೆ. ಅವರ ಕೈಯಲ್ಲಿ ಚರ್ಮವನ್ನು ಹೀಗೆ ಕಚ್ಚಿಕೊಂಡು ಅದು ಮುಗಿದ ಮೇಲೆ ಈಗ ನಿಂತಿರುವಂತಿದೆ. ಆದರೆ ಅವಳು ಯಾವಾಗಲೂ ನೋಡುತ್ತಿರುವ ಒಂದು ಪ್ಲಸ್ ಇದೆ ಅಲ್ಲವೇ? ಅದನ್ನೇ ಈಗ ನೋಡುತ್ತಿದ್ದಾಳೆ. ಅದು ಮುಗಿದ ಮೇಲೆ ಒಂದು ಕೊಠಡಿಗೆ ಹೋಗುವಾಗ ಅವಳ ಸ್ವಂತ ತಂದೆ ತನ್ನ ಜೀವವನ್ನು ಕೊನೆಗೊಳಿಸುತ್ತಿರುವಂತೆ ಕಾಣುತ್ತದೆ. ಇದನ್ನು ನೋಡಿದಾಗಲೇ ಅಲ್ಲೇ ಈಗ ದಾರಿಯಲ್ಲಿ ಅವಳನ್ನು ಭಯಪಡಿಸುವುದು ಆರಂಭವಾಗುತ್ತದೆ. ಇದನ್ನು ನೋಡಿದ ಮೇಲೆ ಅಲ್ಲಿಂದ ಹತ್ತಿರ ಹೋಗಿ ಹೇಳಿ ಅವಳ ಸಹೋದರಿಯ ಕೊಠಡಿಗೆ ಹೋಗುವಾಗ ಆ ಕೊಠಡಿ ಸಂಪೂರ್ಣವಾಗಿ ನೀರಿನಿಂದ ತುಂಬಿತ್ತು. ಅದು ಅಲ್ಲಿ ನಿಂತಿತ್ತು. ಮುಂದೆ ಅವಳು ಕಾಣುವುದಿಲ್ಲ. ಆಗ ಕೇಳುತ್ತಾಳೆ, ಯಾರು ಇವರೆಲ್ಲ? ಏನೋ ನಡೆಯುತ್ತಿದೆ. ನಾನು ಎಲ್ಲಿದ್ದೇನೆ ಎಂದು ಕೇಳಿದಾಗ ಯಾರೂ ಪ್ರತಿಕ್ರಿಯಿಸುವುದಿಲ್ಲ. ತಿರುಗಿ ನೋಡಿದಾಗಲೇ ನೋಡೋಣ ಇದೇ ರೀತಿ ಹಾಡು ಹೆದರಿಸಲು. ನಂತರ ನಾವು ತಿರುಗಿ ನೋಡಿದಾಗ ಅವರ ಇನ್ಸ್ಟ್ರಕ್ಟರ್ ಅಲ್ಲವೇ ಅವಳು ನನ್ನ ಮುಂದೆ ನಿಂತಿದ್ದಾಳೆ. ಇದನ್ನು ನೋಡಿದಾಗ ನೀವು ಎಂದು ಕೇಳಿದರೆ, ನೀವು ಹುಡುಗರು ಕೇಳಿದಾಗ ಅವರು ಹೇಳುತ್ತಾರೆ, ಹೌದು ನಾನು ಅಲ್ಲಿದ್ದೇನೆ. ಆದರೆ ನಾನು ಹೇಳುತ್ತೇನೆ, ನನಗೆ ಅರ್ಥವಾಗುತ್ತಿಲ್ಲ ಏನು ನಡೆಯುತ್ತಿದೆ, ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ಹೇಳಿದಾಗ ಅವಳು ಹೇಳುತ್ತಾಳೆ, ಅವರು ನಮ್ಮಿಗಾಗಿ, ಅದಕ್ಕಾಗಿ ನಾವು ಅವರನ್ನು ಅನುಮತಿಸುತ್ತೇವೆ. ಆಗ ನಾನು ಕೇಳುತ್ತೇನೆ, ಅದು ಯಾರಾದರೂ ಯಾವಾಗಲೂ ಇರುವ ಸಮಯದಲ್ಲ? ಮೇಲಕ್ಕೆ ನೋಡಿ, ನಕ್ಷತ್ರಗಳನ್ನು ನೋಡಿ. ಸಾಮಾನ್ಯವಾಗಿ ರೇಂಜರ್ಗಳು ನಮ್ಮ ಬಳಿಗೆ ಬರುತ್ತಾರೆ. ಈ ಕಾಡಿನಲ್ಲಿ ಅವರು ಅನುಭವಿಸುವ ವಿಷಯಗಳನ್ನು ಯಾವಾಗಲೂ ಹೇಳುತ್ತಾರೆ. ಏಕೆಂದರೆ ನಾನು ನಂಬುವುದು ಅವರ ಸ್ಥಳವನ್ನು ನಾವು ರಕ್ಷಿಸುವುದಾಗಿದೆ. ನಾನು ಅವರಿಗೆ ತುಂಬಾ ಕೊಟ್ಟಿದ್ದೇನೆ ಎಂದು ನಾನು ಹೇಳುತ್ತೇನೆ. ಆದರೆ ನನಗೆ ಬೇಡ ಎಂದು ನಾನು ಹೇಳುತ್ತೇನೆ. ತುಂಬಾ ತಡವಾಗಿದೆ. ಅವರಿಗೆ ಬೇಕಾದುದನ್ನು ನಾನು ಎಂದಿಗೂ ಕೊಡಲಿಲ್ಲ. ಆಗ ಅವರು ಹೇಳುತ್ತಾರೆ, ಹೌದು ನನಗೆ ಗೊತ್ತಿದೆ, ಆದರೆ ನಾನು ಅವರಿಗೆ ಕೊಡಲು ಹೋಗುತ್ತಿದ್ದೇನೆ. ಆದ್ದರಿಂದ ನಿನ್ನನ್ನು ಎಂದಿಗೂ ನರಕಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಹೇಳುವಾಗ ಈಗ ನಾನು ಹಿಂದೆ ಕೈಗಳನ್ನು ಹಾಕಿ ಅಲ್ಲಿ ಆ ನೀರಿನಲ್ಲಿ ಕೆಳಗೆ ಇಳಿಸುತ್ತಿದ್ದೇನೆ. ಸ್ವಲ್ಪ ಎದ್ದು ನಿಂತಾಗಲೇ ಅವಳು ಅಲ್ಲಿ ನೀರಿನಲ್ಲಿ ಇದ್ದಾಳೆ. ಅಲ್ಲಿ ನಿಂತು ಮೇಲಕ್ಕೆ ಬರುತ್ತಿರುವುದನ್ನು ನೋಡುತ್ತಿದ್ದಾಗಲೇ ಕರೆಯಲ್ಲಿ ಇತ್ತೀಚೆಗೆ ಎಂದು ಕೇಳಿದಾಗ ಹೇಳುತ್ತಾರೆ, ಅದು ಯಾವುದೇ ಸಮಸ್ಯೆ ಇಲ್ಲ, ನಾನು ಮತ್ತೆ ಭಯಪಡುವ ಅಗತ್ಯವಿಲ್ಲ ಎಂದು ಹೇಳಿದಾಗ ಏನೇ ಆಗಲಿ ನಾನು ಅಲ್ಲಿ ಮನಸ್ಸು ಮಾಡಿಕೊಂಡೆ. ಹೀಗೆ ಅದು ಮುಗಿದ ಮೇಲೆ ಈಗ ಬಹುದಿನಗಳ ನಂತರ ನೋಡಿದಾಗ ಮತ್ತೆ ಇದೇ ಸ್ಥಳದಲ್ಲೇ ರೇಂಜ್ ಆಗಿ ಕೆಲಸಕ್ಕೆ ಬಂದಿದ್ದೇನೆ.
ಈ ಬಾರಿ ಏನೇ ಆಗಲಿ ನಮ್ಮಿಬ್ಬರು ಸೇರಿಕೊಂಡಿದ್ದೇವೆ, ಏಕೆಂದರೆ ಇಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ತಿಳಿಯುತ್ತಿಲ್ಲ. ಅದಕ್ಕಾಗಿಯೇ ಅವಳು ಮತ್ತೆ ಅಲ್ಲಿ ಬಂದು ಆ ಒಂದು ಕ್ಲಾಸಿನಲ್ಲಿ ಭಾಗವಹಿಸುವಾಗ ಈ ಬಾರಿ ಅಂಟಿಸಿರುವುದು ಇವರ ಇನ್ಸ್ಪೆಕ್ಟರ್ ಆಗಿರುವ ಒಬ್ಬ ಮಹಿಳೆಯ ಫೋಟೋ. ಏಕೆಂದರೆ ಅವಳನ್ನು ಕಾಣುವುದಿಲ್ಲ ಎಂದು ಹೇಳಿ ಒಂದು ಪೋಸ್ಟರ್ ಹಾಕಲಾಗಿದೆ. ಅದಾದ ಮೇಲೆ ಮತ್ತೆ ಹಲವಾರು ಕಡೆಗಳಲ್ಲಿ ನಡೆಯುತ್ತಿದೆ. ಅದಾದ ಮೇಲೆ ಹೊಸದಾಗಿ ಒಂದು ಪಾರ್ಕ್ನಲ್ಲಿ ನೋಡಲು ಜನ ಇದ್ದಾರೆ. ಅವರು ಹುಡುಕಲು ಹಲವು ತಂಡಗಳಾಗಿ ವಿವಿಧ ಕಡೆಗಳಲ್ಲಿ ತನಿಖೆ ನಡೆಯುತ್ತಿರುವಾಗ ನಾವು ಈಗ ಒಂದು ಬೆಟ್ಟದ ಮೇಲಕ್ಕೆ ಬರುತ್ತಿದ್ದೇವೆ. ಆಗ ನಾನು ಮಾತನಾಡುತ್ತಿರುವಾಗ ನೀವು ಹೀಗೆ ಕೇಳಿದರೆ ಗೊತ್ತಾಗುತ್ತದೆ ರಿಯಲ್ ಎಂದು ಹೇಳಿದ ಮೇಲೆ ಅವಳ ಬಗ್ಗೆ ಇರುವ ವಿಷಯ ಗೊತ್ತಾಗುತ್ತದೆ. ಅದಕ್ಕಾಗಿ ಅವಳಲ್ಲಿ ಸಿಲುಕಿಕೊಂಡ ಯಾರಾದರೂ ಒಬ್ಬರನ್ನು ರಕ್ಷಿಸಲು ಪ್ರಯತ್ನಿಸುವವರನ್ನು ಒಂದು ಕಾರ್ಡ್ ತೆಗೆದುಕೊಂಡು ಮತ್ತೊಬ್ಬರನ್ನು ಸುಮ್ಮನೆ ಬಿಡುತ್ತಾರೆ. ಏಕೆಂದರೆ ಯಾವಾಗಲೂ ಒಂದು ಕಾಡಿಗೆ ಒಂದು ಆತ್ಮ ಬೇಕಾಗಿರುತ್ತದೆ. ಇದಕ್ಕೆ ಕಾರಣ ನಾನು ಅಲ್ಲವೇನೋ ಅಥವಾ ಬೇರೆ ಯಾವ ಶಕ್ತಿಗಳೂ ಇಲ್ಲ ಎಂದು ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನಡೆಯುತ್ತಿರುವುದು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅಲ್ಲಿ ಬದುಕಲು ಪ್ರಾರಂಭಿಸುತ್ತಾರೆ. ಅದರಿಂದಾಗಿ ಒಂದು ಸಿನಿಮಾ ಇಲ್ಲಿ ಮುಕ್ತಾಯವಾಗುತ್ತದೆ. ಆಗ ತಕ್ಷಣವೇ ಮುಂದಿನದು ಬರಲಿರುವುದು ಖಚಿತ.